ಶ್ರೀಮತಿ ಅರಗಂಗಿ ಮೇಡಮ್ ಅವರ ದಂಪತಿಗಳ ಸಮೇತ ಹಾಗೂ ಕುಟುಂಬ ಸಮೇತ ಆಗಮಿಸಿದ್ದಾರೆ. ಅದು ತುಂಬಾ ಒಂದು ಸಂತೋಷಕರವಾದಂತಹ ವಿಷಯ. ಈ ಒಂದು ಕಾರ್ಯಕ್ರಮದ ಮೊದಲನೇ ಘಟ್ಟ ಪ್ರಾರ್ಥನೆಯನ್ನ ನಮ್ಮ ಶಾಲಾ ಮಕ್ಕಳಿಂದ ಪ್ರಾರಂಭಿಸಬೇಕು. ಶಾಲಾ ಮಕ್ಕಳು ಶ್ರೀಮತಿ ದ್ರಾಕ್ಷಾಯಣಿ ರುದ್ರಪ್ಪ ಇವರು ದಿನಾಂಕ 18/7/1964 ಶ್ರೀಮತಿ ಮಾಂತವ ಮತ್ತು ಶ್ರೀ ರುದ್ರಪ್ಪ ದಂಪತಿಗಳ ಮೊದಲನೆಯ ಮಗಳಾಗಿ ಜನಿಸ್ತಾರೆ. ಕಳಸಾಪುರದಲ್ಲಿ ಜನಿಸ್ತಾರೆ. ಇವರು ಪ್ರಾಥಮಿಕ ವಿದ್ಯಾಭ್ಯಾಸವು ಶಿರಹಟ್ಟಿ ತಾಲೂಕಿನ ಅಮರಾಪುರದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 1ರಿಂದ 4ನೇ ತರಗತಿಯವರು ಅಭ್ಯಾಸವನ್ನು ಮಾಡ್ತಾರೆ. ನಂತರ ಲಕ್ಷ್ಮೀಶ್ವರದ ಮಾದರಿ ಹಿರಿಯ ಕನ್ನಡ ಹೆಣ್ಣು ಮಕ್ಕಳ ಶಾಲೆಯಲ್ಲಿ 5ರಿಂದ 7ನೇ ತರಗತಿಯನ್ನ ಇವರು ವಿದ್ಯಾಭ್ಯಾಸವನ್ನು ಪಡಿತಾರೆ. ಇನ್ನು ಪ್ರೌಢಶಾಲೆಯನ್ನು ಅದೇ ಊರಿನಲ್ಲಿ ಪಾರ್ವತಿಬಾಯಿ ಮಕ್ಕಳ ಬಳಗದ ಪ್ರೌಢಶಾಲೆಯಲ್ಲಿ 8ರಿಂದ 10ನೇ ತರಗತಿಯನ್ನ ಓದಿದ್ರು. ಇನ್ನು ಪದವಿ ಪೂರ್ವ ಶಿಕ್ಷಣವನ್ನು ಅದೇ ಊರಿನ ಮುನ್ಸಿಪಲ್ ಆರ್ಟ್ಸ್ ಕಾಲೇಜಿನಲ್ಲಿ ಮುಗಿಸಿ ನಂತರ ಐಟಿಸಿಯನ್ನು ಅದೇ ಕಾಲೇಜಿನಲ್ಲಿ ಅವರು 1987ರಲ್ಲಿ ಮುಗಿಸ್ತಾರೆ. ನಂತರ 12/8/1994ರಲ್ಲಿ ಪ್ರಪ್ರಥಮವಾಗಿ ಅವ್ರಿಗೆ ಒಂದು ಸೇವೆಗೆ ಸೇರ್ತಾರೆ. ಅಂದ್ರೆ ಮೊದಲನೇದಾಗಿ ಅವ್ರ ಸೇವೆ ಸಲ್ಲಿಸಿದಂತ ಸ್ಥಳ ಅಂದ್ರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಾದ ಕನಕಪುರ ತಾಲೂಕಿನ MPS ಕೋಡಿಹಳ್ಳಿ ಶಾಲೆಯಲ್ಲಿ ತಮ್ಮ ವೃತ್ತಿ ಜೀವನವನ್ನ ಪ್ರಾರಂಭಿಸ್ತಾರೆ. ಇಲ್ಲಿ ಸುಮಾರು 4 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ನಂತರ 1998ರ ಜುಲೈಯಲ್ಲಿ ಧಾರವಾಡ ಜಿಲ್ಲೆಯಾದ ಹುಬ್ಬಳ್ಳಿ ಗ್ರಾಮಾಂತರ ತಾಲೂಕಿನ ವರೂರು ಗ್ರಾಮದಲ್ಲಿ ಕೂಡ ಇವರು ಸಹಶಿಕ್ಷಕಿಯಾಗಿ ಕಾರ್ಯವನ್ನ ನಿರ್ವಹಿಸ್ತಾರೆ. ತಮ್ಮ ಸೇವೆಯನ್ನು ಮುಂದುವರಿಸಿದ್ರು. ಅಲ್ಲಿಂದ ಪರಸ್ಪರ ವರ್ಗಾವಣೆಯಲ್ಲಿ ಶಿಗ್ಗಾಂವ್ ತಾಲೂಕಿನ ಅಂದ್ರೆ HPS ಕಾಮನಹಳ್ಳಿ ಶಾಲೆಗೆ ಇವರು 2002ರಲ್ಲಿ ಬಂದು ತಮ್ಮ ಸೇವೆಯನ್ನು ಮುಂದುವರಿಸಿ ನಂತರ 2009ರಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಂಬರ್ 2 ಅಂದ್ರೆ ನಮ್ಮ ಶಾಲೆಗೆ ಆಗಮಿಸ್ತಾರೆ. ಈ ಸೇವೆಯನ್ನು ಮುಂದುವರಿಸಿ ಇಂದು ಅವರು ಸೇವಾ ನಿವೃತ್ತಿಯನ್ನ ಹೊಂದಿದ್ದಾರೆ. ಈ ಶಾಲೆಯಲ್ಲಿ ಸುಮಾರು 14 ವರ್ಷಗಳ ಕಾಲ ಇವರು ಸೇವೆಯನ್ನ ಸಲ್ಲಿಸಿದಂತಹ ಒಂದು ಸೀನಿಯರ್ಸ್ ಅಂತ ಹೇಳಿದ್ರೆ ತಪ್ಪಾಗಿಲ್ಲ. ಇವರಿಗೆ ಒಬ್ಬ ಮಗನು ಕೂಡ ಇದ್ದಾರೆ. ಅದೇ ರೀತಿ ಇವರು ಒಂದ್ ಹೇಳಬೇಕು ಅಂದ್ರೆ ವಿಕಲತೆ ಅನ್ನೋದು ಅವರು ದೈಹಿಕವಾಗಿದೆ, ಆದ್ರೆ ಅವರು ಮಾನಸಿಕವಾಗಿ ಪ್ರಬುದ್ಧರು, ನಮಗಿಂತಲೂ ಕೂಡ ಫಲಶಾಲಿಗಳು ಅಂತ ಹೇಳಲಿಕ್ಕೆ ನಾನು ಹೆಮ್ಮೆ ಪಡ್ತೀನಿ. ಯಾಕಂದ್ರೆ ಅವರು ದೈಹಿಕವಾಗಿ ನ್ಯೂನತೆ ಇದ್ರು ಕೂಡ ಮಾನಸಿಕವಾಗಿ ಅಥವಾ ಎಲ್ಲಾ ರೀತಿಯಲ್ಲೂ ಕೂಡ ಅವರು ಪರಿಪೂರ್ಣರು ಅಂತ ಹೇಳಲಿಕ್ಕೆ ನಾನು ಖುಷಿ ಆಗುತ್ತೆ. ಅವರಿಂದ ಕಲಿತಿರುವಂತದ್ದು